ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಮತ್ತು ಧನು ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಾವು ಊರಲ್ಲಿದ್ದೇವೆ, ಮಂಗಳೂರಲ್ಲಿ. ಸೊ ಇವತ್ತು ನಾವು ಸಪ್ತದೇವಿಯ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಾವು ಯೂಶ್ವಲಿ ದಸರಾಕ್ಕೆ ಹೋಗ್ತೇವೆ, ದಸರಾದ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಈಗ ಹೋಗ್ತಾ ಇದ್ದೇವೆ. ಯಾವುದೆಲ್ಲ ಟೆಂಪಲ್ ಅಂತ ಹೋಗ್ತಾ ಹೇಳ್ತಾ ಬರ್ತೇನೆ. ಆ್ಯಂಡ್ ಈ ಸಪ್ತದೇವಿಯ ಸ್ಟೋರಿಯನ್ನು ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೇನೆ ಲಾಸ್ಟ್ ಇಯರ್. ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ನೋಡಿ. ಸೊ ನಮ್ಮ ತುಳುನಾಡಲ್ಲಿ ಸಪ್ತದೇವಿಯರ ಟೆಂಪಲ್ ಅಂತ ಯಾವುದೆಲ್ಲ ಕವರ್ ಆಗ್ತದೆ 7 ಟೆಂಪಲ್ ಅಂತ ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ, ನಿಮಗೂ ಇನ್ಫಾರ್ಮೇಷನ್ ಸಿಗ್ತದೆ ಅದರದ್ದು. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಟೆಂಪಲ್ ಯಾವುದು ಅಂತ ಹೋಗ್ತಾ ಹೇಳ್ತಾ ಬರ್ತೇನೆ. ಎಸ್, ಇದು ಪೊಳಲಿ ರಾಜರಾಜೇಶ್ವರಿ ಟೆಂಪಲ್. ಎಂಜಾಯ್. ಹೇಗಿದೆ? ಬಂದಿರೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಟೀಲ್. ಎಸ್, ನಾವೀಗ ಮುನ್ಕೂರಲ್ಲಿದ್ದೇವೆ. ಸೊ ಪೊಳಲಿ ರಾಜರಾಜೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ. ಸೊ ಈಗ ಇಲ್ಲಿ ಮುನ್ಕೂರು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೇವೆ. ನನ್ನ ವಾಯ್ಸ್ ಕೇಳ್ತದೆ ಇಲ್ಲೋ ಗೊತ್ತಿಲ್ಲ, ಮೆಲ್ಲ ಮಾತಾಡ್ತಿದ್ದಾರೆ. ಟೆಂಪಲ್ ಒಳಗಿದ್ದೇನೆ ಅದಕ್ಕೆ. ಸೊ ಇನ್ನು ಈಗ ಯಾವುದಕ್ಕೆ ಹೋಗೋದು? ಕುಂಜರಗಿರಿ ಟೆಂಪಲ್ಗೆ ಹೋಗ್ಬೇಕು. ಅದು ತುಂಬ ಎಂತ ಅಂತೀನಿ, ಶೋಕ್ತಾ ಟೆಂಪಲ್ ಚೆನ್ನಾಗಿದೆ. ಆ ಟೆಂಪಲ್ ತುಂಬ ಸುಂದರ, ಬ್ಯೂಟಿಫುಲ್ ಆಗಿ, ಆ ಟೆಂಪಲ್ ತುಂಬ ಬ್ಯೂಟಿಫುಲ್ ಆಗಿದೆ. ಕುಂಜರಗಿರಿ ಯಾರೆಲ್ಲ ಇನ್ನೂ ಹೋಗಲಿಲ್ಲ, ಹೋಗಿ ನಾನು ತೋರಿಸ್ತೇನೆ ಹೇಗಿದೆ ಅಂತ. ಸೊ ಇದು ಮುನ್ಕೂರು. ನಾನು ಹೊರಗಿಂದ ವೀಡಿಯೋ ತೆಗಿತಾ ಇದ್ದೇನೆ, ಒಳಗೆ ಯಾವುದೇ ಟೆಂಪಲ್ ಇದು ವೀಡಿಯೋ ತೆಗಿಲಿಲ್ಲ. ಸೊ ದೇವರ ಒಳಗೆ ಹೀಗೆ ಕಾಣ್ತಾ ಇದ್ದಾರೆ. ನಾನು ನಿಮಗೆ ಹೊರಡಿದ್ದ ಟೈಮ್ ಹೇಳಲಿಲ್ಲ, ನಾವು ಮನೆಯಿಂದ ಆಲ್ಮೋಸ್ಟ್ 6ಗೆ ಹೊರಡಿದ್ದೇವೆ. ಸೊ ಈಗ ಟೈಮು 8:30 ಆಗ್ತಾ ಬಂತು, 8:15 ಆಗ್ತಾ ಬಂತು. ಸೊ ಇನ್ನೂ 4 ಟೆಂಪಲ್ಸ್ ಬಾಕಿ ಇದೆ. ಅದು ಜಾಸ್ತಿಯಾಗಿ ಪೊಳಲಿ, ಕಟೀಲ್ ಮತ್ತು ಬಪ್ಪನಾಡು ಮಾತ್ರ ರಶ್ ಇರೋದು. ಉಳಿದ ಟೆಂಪಲ್ಸ್ ಅಷ್ಟು ರಶ್ ಇರೋದಿಲ್ಲ. ಸೊ ಇವತ್ತು ನೋಡಬೇಕು, ಇವತ್ತು ಸಂಡೇ ಹೇಗಿದೆ ಅಂತ. ಸೊ ಕಟೀಲ್, ಪೊಳಲಿ ಅಷ್ಟು ರಶ್ ಇರಲಿಲ್ಲ, ಇವತ್ತು ಬೇಗ ಹೋಗಿದ್ವಲ್ಲ. ಸೊ ಮುನ್ಕೂರಂತೂ ಸ್ವಲ್ಪನೂ ರಶ್ ಇಲ್ಲ. ನೆಕ್ಸ್ಟ್ ಕುಂಜರಗಿರಿ ಎಲ್ಲ ಹೇಗಿದೆ ಅಂತ ನೋಡಬೇಕು. ಎಸ್, ನಾವೀಗ ಕುಂಜರಗಿರಿಗೆ ಬಂದಿದ್ದೇವೆ. ವ್ಯೂ ನೋಡಿ ಇಲ್ಲಿ, ಮತ್ತೆ ತೋರಿಸ್ತೇನೆ. ಒಳಗೆ ಹೋಗಿ ಕೈ ಮುಗ್ದಾದ್ಮೇಲೆ ಬಂದು ತೋರಿಸ್ತೇನೆ ಹೇಗಿದೆ ವ್ಯೂ ಅಂತ. ನೋಡಿ ವ್ಯೂ ನೋಡಿ. ನೋಡಿ ಇಲ್ಲಿ ತುಂಬ ಮಂಗಗಳಿದೆ. ನಿನ್ನ ಕುಟುಂಬದವರು ಹೋಗ್ಮಾರೆ. ಇದು ಪರಶುರಾಮ ಟೆಂಪಲ್. ನಾವು ಈ ಸರಿ ಹೋಗ್ತಾ ಇಲ್ಲ, ಯಾಕೆಂದರೆ 2 ಟೈಮ್ಸ್ ಹೋಗಿದ್ದೇವೆ. ಸೊ ಈಗ ಡೈರೆಕ್ಟ್ ಬಪ್ಪನಾಡುಗೆ. ನಾವೀಗ ಸಸಿಹಿತ್ಲುಗೆ ಬಂದಿದ್ದೇವೆ. ಸೊ ಶಶಿಹಿತ್ಲು ಭಗವತಿ ದೇವಸ್ಥಾನಕ್ಕೆ ಈಗ ನಾವು ಶಶಿಹಿತ್ಲು ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಮರುಳಲ್ಲಿ ನಡೀಲಿಕ್ಕೆ ನಮಗೆ ತೋರಿಸ್ತೇನೆ, ಒಂದು ನಿಮಿಷ ನೋಡಿ. ಫುಲ್ ನೆಲ ಫುಲ್ ಮರುಳು. ಇದರ ಸ್ಟೋರಿ ನನಗೆ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ ಈ ಪ್ಲೇಸ ಶಶಿಹಿತ್ಲು ಅಲ್ಲಿದೆ. ನಾವೀಗ 7 ಟೆಂಪಲ್ಸ್ಗೆ ಹೋಗ್ತಾ ಇದ್ದೇವೆ. ಸೊ 7 ಟೆಂಪಲ್ ಯಾವುದು ಅಂತ ನಾನು ಹಾಕ್ತೇನೆ. ಸೊ ಅಲ್ಲಿಯ ದೇವಿಗಳು, ಅಲ್ಲಿಯ ಎಲ್ಲ 7 ದೇವೀಸ್ ಈ ಒಂದು ಮರದ ಅಡಿಯಲ್ಲಿ ಕೂತಿದ್ರು ಅಂತ ಸ್ಟೋರಿಯಲ್ಲಿದೆ. ಸೊ ಅದು ಇದೇ ಮರ. ಸೊ ಇಲ್ಲಿನ ದೇವಿ ಫಸ್ಟ್ ನೆಲೆಯಾಗಿದ್ದು. ಮತ್ತು ಇಲ್ಲಿಂದ ದೇ ಟ್ರಾವೆಲ್ಡ್ ಫರ್ದರ್ ಆ ಕಡೆ ಟುವರ್ಡ್ಸ್ ಉಡುಪಿ ಆ್ಯಂಡ್ ಕಟೀಲು, ಕಿನ್ನಿಗೋಳಿ ಆ ಕಡೆ ಎಲ್ಲ ಹೋಗ್ಬಿಟ್ಟು ಒಬ್ಬೊಬ್ಬರೊಬ್ಬರಿಗೆ ಒಂದೊಂದು ಪ್ಲೇಸಲ್ಲಿ ದಿಸ್ ವಾಸ್ ದ ಫಸ್ಟ್ ಒನ್.
ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ 7 ದೇವಿಯರ ಜೊತೆ ವಿಷ್ಣು ದೇವರು ಒಂದು ಗುಳಿಗನ ಕಳಿಸಿರ್ತಾರೆ ಅವರನ್ನು ಗುಳಿಗ ದೈವ. ಸೊ ಭಗವತಿ ಇದು ಶಶಿತ್ಲು ಭಗವತಿ ಬೀಯಿಂಗ್ ದಿ ಯಂಗೆಸ್ಟ್ ಆಫ್ ಆಲ್ ದ 7. ಸೊ ಅವ್ರು ಇಲ್ಲಿ ನೆಲೆ ಆದಾಗ ಅವ್ರ ಜೊತೆನೂ ಗುಳಿಗನು ನೆಲೆ ಆಗ್ತಾರೆ. ಸೊ ಆ ಗುಳಿಗನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಸಿನ್ಸ್ ಶಿ ಈಸ್ ದ ಯಂಗೆಸ್ಟ್ ಆಫ್ ಆಲ್ 7. ಸೊ ಈ ದೇವರ ಪಕ್ಕದಲ್ಲೇ ಗುಳಿಗಂದು ಒಂದು ಚಿಕ್ಕ ಮೂರ್ತಿ ಇದೆ. ಎಸ್, ನಾವೀಗ ಬಂದ್ವಿ ಚಿತ್ರಾಪುರಕ್ಕೆ. ಸೊ ಇಲ್ಲಿ ದರ್ಶನ ಎಲ್ಲ ಆಯಿತು, ರಶ್ ಇರಲಿಲ್ಲ. ಸೊ ಪೂಜೆ ಎಲ್ಲ ಮಾಡಿಸಿ ಈಗ ಇನ್ನು ಮನೆಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಹಾಗೂ ಬ್ಲಾಗ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.